ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಹರೀಶ್. ಜ್ಞಾನ ಸೇವೆ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ 10ನೇ ತರಗತಿಯ ಮಕ್ಕಳಿಗೆ ಈ ವರ್ಷ 2025 ಹಾಗೂ 26ನೇ ಶೈಕ್ಷಣಿಕ ವರ್ಷದಲ್ಲಿ ಹೇಗೆ ಪ್ರತಿಯೊಂದು ಸಬ್ಜೆಕ್ಟ್ನು ಪ್ರಿಪೇರ್ ಆಗಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಮ್ಯಾಥ್ಸ್ ಆಲ್ರೆಡಿ ಆಗಿದೆ. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು ಅಂತ ಹೇಳಿದ್ರೆ ತುಂಬಾ ಕಠಿಣವಾದ ಸಬ್ಜೆಕ್ಟ್ ಸೈನ್ಸ್ ಅಂತ ಹೇಳಿದ ತಕ್ಷಣ ಸರ್ ಅದರ್ಥ ಆಗಲ್ಲ ಇದರ್ಥ ಆಗಲ್ಲ. ಫಿಸಿಕ್ಸ್ ಬರ್ತೀವಿ, ಫಿಸಿಕ್ಸ್ ಅಲ್ಲಿ ಸಮಥಿಂಗ್ ಲೈಕ್ ಇನ್ವರ್ಟೆಡ್ ಇಮೇಜಸ್, ಅದಾದ್ಮೇಲೆ ಅಪ್ಲಿಕೇಶನ್ಸ್ ಗೊತ್ತಿಲ್ಲ, ಅದಾದ್ಮೇಲೆ ಸ್ನೆಲ್ಸ್ ಲಾ ಅಂತ ಕರಿತೀವಿ, ರಿಫ್ರಾಕ್ಷನ್ ಅಂತ ಕರಿತೀವಿ, ರಿಫ್ಲೆಕ್ಷನ್ ಅಂತ ಕರಿತೀವಿ. ಅದಾದ್ಮೇಲೆ ಎಲೆಕ್ಟ್ರಿಸಿಟಿ ಲೆಸನ್ ಹೋದ್ರೆ ಓಮ್ಸ್ ಲಾ ಆದ್ಮೇಲೆ ಅದಕ್ಕೆ ರೆಸಿಸ್ಟೆನ್ಸ್ ಬೇರೆ, ರೆಸಿಸ್ಟಿವಿಟಿ ಬೇರೆ, ಲೆಂತ್, ಏರಿಯಾ. ಸೊ ಈ ತರದ್ದು ಕಾಂಪ್ಲಿಕೇಟೆಡ್ ಟರ್ಮಿನಾಲಜೀಸ್ ಬರುತ್ತೆ. ಈ ಕಾಂಪ್ಲಿಕೇಟೆಡ್ ಟರ್ಮಿನಾಲಜೀಸ್ ನ ನೀವು ಹೇಗೆ ಒಂದು ಲೆಸನ್ ನ 8 ನಿಮಿಷದಲ್ಲಿ ಓದ್ಬೋದು? ನಿಮ್ ಕ್ವಶನ್ ಸರ್ ಕಾಮಿಡಿ ಮಾಡ್ತಾ ಇದಾರೆ, ಒಂದ್ ಲೆಸನ್ 8 ನಿಮಿಷದಲ್ಲಿ ಓದೋದು ಹೇಗೆ? ನೋಡಿ ಮಕ್ಕಳೇ, ಯಾವುದೇ ಲೆಸನ್ ನ ತಗೊಂಡ್ರು, ಯಾವುದೇ ಪಾಠ ತಗೊಂಡ್ರು ಅದು ಫಸ್ಟ್ ಮಾಡ್ಕೋಬೇಕಾರದೇನಂತ ಹೇಳಿದ್ರೆ ಮೈಂಡ್ ಮ್ಯಾಪ್ಸ್, ಟರ್ಮಿನಾಲಜೀಸ್ ನ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಓಮ್ಸ್ ಲಾ ಇಸ್ ನಥಿಂಗ್ ಬಟ್ V is equals to I. V ಅಂದ್ರೇನು? ವೋಲ್ಟೇಜ್. I ಅಂದ್ರೇನು? ಕರೆಂಟ್. R ಅಂದ್ರೇನು? ರೆಸಿಸ್ಟೆನ್ಸ್. ಈ ಮೂರನ್ನು ಹೇಗೆ ಮೈಂಡ್ ಅಲ್ಲಿ ಇಟ್ಕೊಳ್ಳೋದು? V is equals to IR ಅಂತ ಹೇಳಿ ಫಾರ್ಮುಲಾ ಬರೀದು ಈಸಿ. ಬಟ್ V ಅಂದ್ರೆ ಏನಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು. ನೋಡಪ್ಪ, ಇದು ನನ್ನ ರೈಟ್ ಹ್ಯಾಂಡ್, ಇದು ನನ್ನ ಲೆಫ್ಟ್ ಹ್ಯಾಂಡ್. ಎರಡನ್ನೂ ಹತ್ರದಲ್ಲಿ ಬಂದಾಗ ಸ್ವಲ್ಪ ಎನರ್ಜಿ ಆಗ್ತಾ ಇದೀನಿ. ನೀವು ಇದೇ ಕಂಟಿನ್ಯೂ ಮಾಡಿದಾಗ ನಿಮಗೆ ಪೇನ್ ಸ್ಟಾರ್ಟ್ ಆಗುತ್ತೆ. ಅದು ರೆಸಿಸ್ಟೆನ್ಸ್ ಬಿಲ್ಡಪ್ ಆಗ್ತಾ ಇದೆ. ಎನರ್ಜಿ ಇದೆ, ಬಟ್ ನಿಮಗೆ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗ್ತಾ ಇದೆ. ಓವರ್ ದ ವೇ ನಿಮಗೆ ಬಾಡಿಲಿ ನರ್ವ್ಸ್ ಎಳಿತಾ ಇದೆ. ಆ ನರ್ವ್ಸ್ ಎಳಿಯೋದನ್ನ ಏನಂತ ಕರಿಬೋದು? ಕರೆಂಟ್ ಅಂತ ಕರಿಬೋದು. ಎನರ್ಜಿ ಎಲ್ಲಿಂದ ಆಗ್ತಾ ಇದ್ದೀರಾ? ಇಲ್ಲಿಂದ ಆಗ್ತಾ ಇದ್ದೀರಾ. ರೆಸಿಸ್ಟೆನ್ಸ್ ಎಲ್ಲಿ ಬಿಲ್ಡಪ್ ಆಗ್ತಿದೆ? ನಿಮ್ಮ ಕೈಯಲ್ಲಿ. ನಿಮ್ಮ ಎಲೆಕ್ಟ್ರಿಸಿಟಿ ಲೆಸನ್ ನಾನು ಬಯಾಲಜಿ ಬೇಸಿಸ್ ಮೇಲೆ ಹೇಳ್ಕೊಡ್ಬೋದು. ಸೊ ಸಮಥಿಂಗ್ ಲೈಕ್ ದಿಸ್. ಪ್ರತಿ ಒಂದು ಲೆಸನ್ಗೂ ನಾನು ಬಂದ್ಬಿಟ್ಟು ಅಪ್ಲಿಕೇಶನ್ ನ ಹೇಳ್ಕೊಡೋದ್ರ ಜೊತೆಗೆ ಮೈಂಡ್ ಮ್ಯಾಪ್ಸ್ ನ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಅಂಡ್ 2 days ಬ್ಯಾಕ್ ನಾನು ಒಬ್ಬರ ಹತ್ರ ಮಾತಾಡ್ತಿದ್ದೆ. ಅವ್ರು ಕೇಳ್ತಾ ಇದ್ರು, ಹರೀಶ್ ನೀವೇನು ಎಲ್ಲರೂ ಸುಳ್ಳು ಹೇಳ್ತಾ ಇದ್ರೆ, 72 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ, 72 ಮಾರ್ಕ್ಸ್ ಸ್ಕೋರ್ ಮಾಡಿಸ್ಬಿಡ್ತೀನಿ 100 ದಿವಸದಲ್ಲಿ ಅಂತ ಹೇಳಿ, ಹೇಗೆ ಅಂತ ಕೇಳ್ತಾ ಇದ್ರು. ವೆರಿ ಸಿಂಪಲ್ ಕಾನ್ಸೆಪ್ಟ್ ಇದೆ. ನಿಮಗೆ ನಾನು 72 ಮಾರ್ಕ್ಸ್ ಸ್ಕೋರ್ ಮಾಡಿಸ್ತೀನಿ ಅಂತ ಹೇಳಿದ್ರೆ, ಆ 72 ಮಾರ್ಕ್ಸ್ಗೆ ಲಾಸ್ಟ್ 10 ವರ್ಷದ ಕ್ವಶನ್ ಪೇಪರ್ಸ್ ಅಲ್ಲಿ ಎಷ್ಟು ರಿಪೀಟೆಡ್ ಕ್ವಶನ್ಸ್ ಇರುತ್ತೆ, ಆ ಕ್ವಶನ್ ದೇ ಮೇ ರಿಅಪಿಯರ್. ಸೆಕೆಂಡ್ ಥಿಂಗ್ ಇಸ್ ದಟ್ ಆ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಹೊಸ ಕ್ವಶನ್ಸ್ ನ ಫ್ರೇಮ್ ಮಾಡ್ಬೋದು. ಯಾಕೆಂದ್ರೆ ಲಾಸ್ಟ್ 10 ವರ್ಷದ ಕ್ವಶನ್ಸ್ ಪೇಪರ್ ಅಲ್ಲಿ ನಿಮ್ಗೆ ಪೂರ್ತಿ ಸಬ್ಜೆಕ್ಟ್ ಕವರ್ ಮಾಡಿದ್ದಾರೆ. ನಾನು ಬರೀ 72 ಮಾರ್ಕ್ಸ್ ಅಂತ ಹೇಳ್ತೀನಿ, 80 ಸ್ಕೋರ್ ಮಾಡ್ಬೋದು. ಸೈನ್ಸ್ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ನಾನು ನಮ್ಮ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದೀನಿ, www.edubridge.academy ಅಂತ ಹೇಳಿ. ಡಿಸೆಂಬರ್ 15ನೇ ತಾರೀಕು ಲಾಂಚ್ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ಇದ್ರದ್ದು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.